ನಮಸ್ಕಾರ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ. ನಾನು ಇವತ್ತು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಬೆಂಗಳೂರಲ್ಲಿದೆ. ಈ ಒಂದು ಸಮ್ಮರ್ ಪ್ಯಾಲೇಸ್ಗೆ ಬಂದಿದ್ದೇನೆ. ಈ ಸಮ್ಮರ್ ಪ್ಯಾಲೇಸ್ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತುಂಬಾ ಹತ್ತಿರವಾಗಿರೋದು. ಬೆಂಗಳೂರ ಸೆಂಟ್ರಲ್ ಇದೆ. ಮೊದಲು ಇದು ಬೆಂಗಳೂರು ಫೋರ್ಟಲ್ಲೇ ಇತ್ತು, ಬಟ್ ಇವಾಗ ಬೆಂಗಳೂರು ಫೋರ್ಟ್ ತುಂಬ ಚಿಕ್ಕದಾದ ಮೇಲೆ ಸಮ್ಮರ್ ಪ್ಯಾಲೇಸ್ ಆಚೆ ಕಡೆ ಇದೆ. ಈ ಒಂದು ಸಮ್ಮರ್ ಪ್ಯಾಲೇಸ್ನ ಸಂಪೂರ್ಣ ವಿವರ ಮತ್ತು ಇದರ ಇತಿಹಾಸ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋನ ಒಮ್ಮೆ ನೋಡಿ ಕರ್ನಾಟಕದ ಇತಿಹಾಸ ಮತ್ತು ಬೆಂಗಳೂರಲ್ಲಿರುವ ನಮ್ಮ ಕನ್ನಡಿಗರ ಇತಿಹಾಸವನ್ನು ತಿಳಿಸ್ಕೊಡುವ ಒಂದು ಸಣ್ಣ ಪ್ರಯತ್ನನ ನಾ ಈ ಒಂದು ಚಾನಲ್ ಮೂಲಕ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಸೋಲ್ ಆಫ್ ಕನ್ನಡಿಗ ಚಾನಲ್. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂಥ ಈ ವ್ಯಕ್ತಿನ ನಾನು ಕೆಲವೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೇನೆ. ಬೆಂಗಳೂರು ಮತ್ತು ಮೈಸೂರಿನ ಸಂಪೂರ್ಣ ಇತಿಹಾಸವನ್ನು ತಿಳ್ಕೊಂಡಿರುವಂಥ ಈ ವ್ಯಕ್ತಿ ಬೆಂಗಳೂರು ಮತ್ತು ಮೈಸೂರು ವಿಭಾಗದ ಮೊದಲನೇ ಗೈಡ್ ಲೈಸೆನ್ಸ್ನ ತಗೊಂಡವರು. ತುಂಬ ಹೆಮ್ಮೆ ಆಗುತ್ತೆ ಇವ್ರನ್ನ ನೋಡಿದರೆ, ಯಾಕಂದರೆ ಫಸ್ಟ್ ಗೈಡ್ ಅಂತ ಅನ್ಸ್ಕೊಂಡವ್ರು ಇವರೇನೆ. ಈ ಸಮ್ಮರ್ ಪ್ಯಾಲೇಸ್ನ 1781ರಲ್ಲಿ ಫೌಂಡೇಶನ್ ಹಾಕಿದ್ದು ಹೈದರ್ ಅಲಿ. ಆದರೆ 1782ರಲ್ಲಿ ಹೈದರ್ ಅಲಿ ಸತ್ತೋಗ್ತದೆ. ಅದಾದ ನಂತರ 1791 ತನಕ ಅಂದರೆ 10 ವರ್ಷ ತಗೊಳ್ತೀವಿ ಸಮ್ಮರ್ ಪ್ಯಾಲೇಸ್ನ ಟಿಪ್ಪು ಸುಲ್ತಾನ್ಗೆ ಮಾಡಲಿಕ್ಕೆ. ಇದು ಪರ್ಷಿಯನ್ನಲ್ಲಿ ಬರೆದಿರೋ ಪ್ರಕಾರ ಇದು ಭೂಮಿ ಮೇಲಿನ ಸ್ವರ್ಗ ಅಂದರೆ ಟಿಪ್ಪು ಸುಲ್ತಾನ್ ಬಳಸಿರೋದು. ಬಟ್ ಆದರೆ ಇದನ್ನ ಕಟ್ಟಬೇಕಾದ್ರೆ ಹೈದರ್ ಅಲಿ ಸತ್ತೋಗ್ತದೆ. ಇದನ್ನ ಕಟ್ಟಾದಮೇಲೆ ಬೆಂಗಳೂರು ಟಿಪ್ಪುವಿನ ಕೈ ತಪ್ಪು ಹೋಗುತ್ತೆ, ಬ್ರಿಟಿಷರ ಕೈವಶ ಆಗುತ್ತೆ. ಇದು ಕಟ್ಟಿದ 8 ವರ್ಷಕ್ಕೆ ಟಿಪ್ಪು ಸುಲ್ತಾನ್ ಕೂಡ 4ನೇ ಮೈಸೂರು ಆಂಗ್ಲ ಯುದ್ಧದಲ್ಲಿ ಸತ್ತೋಗ್ತಾನೆ. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಡಿಸೈನ್ ಎರಡು ಸೇಮ್ ಇದೆ. ಈ ಒಂದು ಅರಮನೆಯನ್ನು ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರ್ ಮೂಲಕ ಅದೊಂದು ಅಡ್ಮೈರ್ ಮಾಡಿಕೊಂಡು ಕಟ್ಟಿದ್ದಾರೆ. ಮತ್ತು ಮತ್ತೊಂದು ಬುಕ್ಕಲ್ಲಿ ಇರೋ ಪ್ರಕಾರ ಈ ಅರಮನೆಯನ್ನು ಇದೇ ಥರ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಹೈದರ್ ಅಲಿ. ಯಾಕೆ ಅಂತ ಹೇಳ್ತೀನಿ, 1761ರಲ್ಲಿ ತುಮಕೂರು ಶಿರಾ ಕೋಟೆ ಮತ್ತು 1763ರಲ್ಲಿ ಶಿವಮೊಗ್ಗದ ನಾಯಕ ಅಂತ ಅವರಿಬ್ಬರನ್ನು ಸೋಲಿಸಿದ ಮೇಲೆ ಅಲ್ಲಿನ ಕೋಟೆಯನ್ನು ಅಲ್ಲಿನ ಅರಮನೆಗಳನ್ನು ಹೈದರ್ ಅಲಿ ನೋಡಿಬಿಟ್ಟು ಇದೇ ಥರ ಕಟ್ಟಬೇಕು. ಅಲ್ಲೂ ಕೂಡ ನೀವು ಈಗಲೂ ನೋಡ್ಬೋದು, ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಲಿ ಕುವೆಂಪು ಮನೆಗೆಲ್ಲ ಹೋದರೆ ಇದೇ ಥರ ಕಂಬಗಳು ಮಾಡಿ ಕಟ್ಟಿರ್ತಾರೆ. ಅದನ್ನೆಲ್ಲ ನೋಡಿಬಿಟ್ಟು ಹೀಗೆ ನಾನು ಒಂದು ಅರಮನೆ ಕಟ್ಟಬೇಕು ಅಂತ ಹೈದರ್ ಅಲಿ ಆಸೆ ಪಡ್ತಾನೆ. ಹೈದರ್ ಅಲಿ ಬದುಕಿರೋ ತನಕ ಮೈಸೂರು ಸಂಸ್ಥಾನದ ಸೇನಾಧಿಪತಿ ಅಂತಲೇ ಆಳ್ವಿಕೆ ಮಾಡ್ತಾನೆ. ಆದರೆ ಅವ್ರ ಮಗ ಟಿಪ್ಪು ಸುಲ್ತಾನ್ ತಾನೇ ರಾಜ ಅಂತ ಘೋಷಣೆ ಮಾಡ್ಕೋತಾನೆ. ಶ್ರೀರಂಗಪಟ್ಟಣನ ಅವನ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ಕೋತಾನೆ. ಮೈಸೂರು ಒಡೆಯರ್ ಅರಸರು ಅವರನ್ನು ಬದಿಗೆ ತಳ್ಳಿಬಿಟ್ಟು ಇವನೇ ರಾಜ ಆಳ್ವಿಕೆ ಮಾಡ್ತಾನೆ. ಯಾವಾಗ ಬ್ರಿಟಿಷರು ಅವ್ರನ್ನ 1799ನೇ 4ನೇ ಮೈಸೂರು ಆಂಗ್ಲ ಯುದ್ಧದಲ್ಲಿ ಸೋಲಿಸ್ತಾರೋ ಆಗ ಮೈಸೂರು ಅರಸರಿಗೆ ಮತ್ತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಪಟ್ಟಾಭಿಷೇಕ ಮಾಡ್ತಾರೆ. ಈ ಪ್ಯಾಲೇಸಿಗೆ ಇವಾಗ 230 ವರ್ಷ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನೀವು ನೋಡ್ತಾ ಇರುವಂಥದ್ದು ಟಿಪ್ಪು ಸುಲ್ತಾನ್ ಕಂಡುಹಿಡಿದಂಥ ರಾಕೆಟ್. ಇದು ಒಳಗಡೆ ವಿಡಿಯೋ ಮತ್ತು ಫೋಟೋ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ಆದರೂ ಸಣ್ಣ ಪ್ರಯತ್ನ ಪಟ್ಟಿದ್ದೇನೆ. ಇಲ್ಲಿ ಪ್ಯಾಲೇಸ್ ಒಳಗಡೆ ನಾವು ಇವಾಗ ಟಿಪ್ಪು ಸುಲ್ತಾನ್ ಒಂದು ಸ್ಟ್ರಕ್ಚರ್ ಯಾವ್ದು ಹೇಳಿ, ಹುಲಿ ಮತ್ತು ಬ್ರಿಟಿಷ್ ಅವರೊಂದು ಡೆಮೋ ಪೀಸ್ ಇಟ್ಟಿದ್ದಾರೆ. ಅದು ಒರಿಜಿನಲ್ ಅಲ್ಲ, ಅದು ಒರಿಜಿನಲ್ ಬಂದ್ಬಿಟ್ಟು ಇಂಗ್ಲೆಂಡಲ್ಲಿ ಉಂಟು. ಮತ್ತು ಹಾಗೆ ಟಿಪ್ಪು ಸುಲ್ತಾನ್ದು ರಾಕೆಟ್ ಕೂಡ ಉಂಟು. ಅದನ್ನೆಲ್ಲ ವಿಡಿಯೋ ಮತ್ತು ಫೋಟೋ ತೆಗಿಲಿಕ್ಕೆ ಅಲೋ ಇರಲಿಲ್ಲ. ಅದು ನಾವು ಏನೋ ಒಂದು ಜುಗಾಡ್ ಮಾಡಿಬಿಟ್ಟು ನಾವು ವಿಡಿಯೋ ಮತ್ತು ಫೋಟೋ ತೆಗೆದಿದ್ದೀವಿ ಸ್ವಲ್ಪ, ಅದನ್ನು ಕೂಡ ಹಾಕ್ತೇನೆ. ಟಿಪ್ಪು ಸುಲ್ತಾನು ಮತ್ತು ಹೈದರ್ ಅಲಿ ಇಬ್ಬರು ಮುಸ್ಲಿಮ್ಸ್. ಆದರೂ ಕೋರ್ಟಲ್ಲಿ ಆದರೂ ಅದು ಪ್ಯಾಲೇಸಲ್ಲಿ ಒಂದು ವಿಶೇಷ ನೋಡಿದೆ, ಎಂತ ತೋರಿಸ್ತೀನಿ ನೋಡಿ.
ಇದೆ. ಆಗ್ಲಿಂದನೂ ಇದಿಲ್ಲೇ ಇದೆ. ಅದೇ ಗಣಪತಿ ಸೊಂಡ್ಲೆಲ್ಲ ಮುರಿದೋಗುಂಟು. ಇಷ್ಟೇ ಆಗ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಇದ್ದಿದ್ದು ಇಲ್ಲಿ, ಸಮ್ಮರ್ ಪ್ಯಾಲೇಸ್. ಬಾಕಿ ಟೈಮಲ್ಲೆಲ್ಲ ಶ್ರೀರಂಗಪಟ್ಟಣದಲ್ಲೇ ಇರ್ತಿದ್ದ. ಆಗ ಸಮ್ಮರ್ ಬೇಸಿಗೆಯಲ್ಲಿ ಮಾತ್ರ ಇಲ್ಲಿ ಬಂದು, ನಿಮ್ಗೆ ಎಲ್ರಿಗೂ ಗೊತ್ತು ಬೆಂಗಳೂರು ಕ್ಲೈಮೇಟ್ ಹೆಂಗಿರ್ತದೆ ಅಂತ, ಎಷ್ಟು ಚೆನ್ನಾಗಿರ್ತದಲ್ಲ ಇಲ್ಲಿ. ಅದಕ್ಕೆ ಆ ಬೆಂಗಳೂರು ಕ್ಲೈಮೇಟಿಗೋಸ್ಕರ ಬ್ರಿಟಿಷರು ಟಿಪ್ಪು ಸುಲ್ತಾನ್ನ ಹೊಡೆದು ಹಾಕಿದ ಮೇಲೆ ಎಲ್ಲರೂ ಬಂದು ಬೆಂಗಳೂರಲ್ಲೇ ಉಳ್ಕೋತಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಬ್ರಿಟಿಷರು ಬಂದು ಇಲ್ಲೇ ಉಳ್ಕೋತಾರೆ. ಅವರಿಗೆ ಸೈನ್ಯಕ್ಕೂ ಇಲ್ಲೇ ಬಂದು ವ್ಯವಸ್ಥೆ ಮಾಡ್ತಾರೆ. ಅದಕ್ಕಾಗಿ ಬೆಂಗಳೂರು ಕೋಟೆ ಕೂಡ ಹೊಡೆದಾಕಿ ಇಲ್ಲಿ ಸುಮಾರು ಕಚೇರಿ, ಬಿಲ್ಡಿಂಗು ಇದನ್ನೆಲ್ಲ ಕಟ್ತಾರೆ. ಜಸ್ಟ್ ನಮ್ಮ ಟೆಂಪರೇಚರು ಮತ್ತು ಇಲ್ಲಿ ಕ್ಲೈಮೇಟಿಗೋಸ್ಕರ ಮಾತ್ರ ಇಲ್ಲಿ ಬಂದು ಎಲ್ಲರೂ ಉಳ್ಕೊಂಡಿದ್ದಾರೆ. ಇಷ್ಟೇ ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಇದಾದ್ಮೇಲೆ ಟಿಪ್ಪು ಸುಲ್ತಾನ್ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದಲ್ಲಿ ಎಂತೆಂತ ಆಯಿತು, ಅವನು ಸಕ್ತಿದ್ದಿಯಲ್ಲಿ ಟಿಪ್ಪು ಸುಲ್ತಾನು ಹೆಂಗೆ ಹೊಡೆದಾಕಿದ್ರು ಅದನ್ನೆಲ್ಲ ಇದನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂದೆ ಹಾಕ್ತೀನಿ. ಇದನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಥ್ಯಾಂಕ್ ಯು, ಬಾಯ್.